2ನೇ ಅಧ್ಯಾಯವನ್ನು ಮುಗಿಸಿ, ಅದು ಬಹುದೊಡ್ಡ ಅಧ್ಯಾಯ, 72 ಶ್ಲೋಕಗಳು ಮಾತ್ರ ಅಲ್ಲ, ಅದರಗಿಡುವಂಥ ಅರ್ಥ ತುಂಬ ಗೂಢವಾದಂಥದ್ದು. ಸಾಕಷ್ಟು ಜನ ಅದನ್ನು ಭಗವದ್ಗೀತಾ ಸಾರಾಂಶ ಅಂತ ಕರೀತಾರೋ ಅಂತ ಹೇಳಿದ್ದೆ. ಅದು ಮುಗಿದ ಮೇಲೆ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಅಂತ ಕರೆಯುವಂಥ ಅಧ್ಯಾಯ. ಅದಕ್ಕೆ DVG ಅವರು ಸ್ವಧರ್ಮ ಯೋಗ ಅಂತ ಹೆಸರು ಕೊಡ್ತಾರೆ. ಅದು ಯಾಕೆ ಸ್ವಧರ್ಮ ಯೋಗ ಅಂತ ಕರಿತೇನೆ ಅಂತ ಕೂಡ ಕೊನೆಗೆ ಹೇಳ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ತಾ ಬಂದ. ಸ್ಥಿತಪ್ರಜ್ಞೆ ಹೇಗಿರಬೇಕು, ಅವನ ಲಕ್ಷಣ ಹೇಗಿದೆ ಎಂತೆಲ್ಲ ವರ್ಣನೆ ಮಾಡಿ ಆ ಮಹಿಮೆಯನ್ನು ವಿಶಾಲವಾಗಿ ಹೇಳ್ತಾ ಬಂದಲ್ಲ. ಅದು ಕೇಳ್ತಿರ್ಬೇಕಾದ್ರೆ ಅರ್ಜುನ್ಗನಿಸ್ತು, ಇದು ಬೇಕಾಗಿತ್ತು ನನಗೆ ಅನ್ಕೊಂಡ ಅವನು. ಇದು ಬೇಕಾಗಿತ್ತು ನನಗೆ. ಇಷ್ಟೋ ತನಕ ಹೇಳಿದ್ ಬೇಕಾಗಿರ್ಲಿಲ್ಲ ಅವನಿಗೆ. ಯುದ್ಧ ಮಾಡು, ಅವರೇನು ಚಿಂತೆ ಮಾಡಬೇಡ, ಅದು ಬರೀ ದೇಹ ಹೊಡೆದು ಹಾಕು ಅಂತೆಲ್ಲ ಹೇಳಿದ್ನಲ್ಲ ಅವನು. ಅದು ಇಷ್ಟ ಆಗಲಿಲ್ಲ. ನಮಗೂ ಹಾಗೆ ಅಲ್ವಾ, ಇಷ್ಟ ಇರೋದೋ ಕೆರಿಸುವನ್ ಬೇರೆದವ್ರು ಹೇಳಿದ್ರೆ ಅಷ್ಟು ಮನಸ್ಸು ಬರೋಲ್ಲ. ಸ್ವಲ್ಪ ಇಷ್ಟ ಆಗಿರೋದನ್ನ ಹೇಳಿದ್ರೆ, ನೋಡು ಅವ್ರು ಹೇಳ್ತಾರಲ್ಲ, ನೋಡು ನಾ ಹೇಳಿಲ್ಲ ಅದೇ ಹೇಳ್ತಾರೆ ಅವರು ಅಂತ. ಅದಕ್ಕೆ ನಮ್ಮ ಕಮ್ಯುನಿಕೇಶನ್ ಒಂದು ಒಳ್ಳೆ ಮಾತುಂಟು, ವಿ ಆಲ್ವೇಸ್ ಹಿಯರ್ ವಾಟ್ ವಿ ವಾಂಟ್ ಟು ಹಿಯರ್ ಅಂತ. ನಾವು ಬೇಕಾದದನ್ನ ಕೇಳಿಸ್ಕೊತೇವೆ. ವಿ ಆಲ್ವೇಸ್ ಹಿಯರ್ ವಾಟ್ ವಿ ವಾಂಟ್ ಟು ಹಿಯರ್. ಒಂದು ರಾಶಿ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಅದ್ರಲ್ಲಿ ಹೇಳು ಒಳ್ಳೇದು. ನನ್ನ ಸ್ನೇಹಿತರ ಮನೇಲಿ ಒಂದು ಘಟನೆ ಆಗಿತ್ತು. ಅವ್ರ ಮಗಳು PUC ಮುಗಿಸಿದಾಳೆ. ತಂದೆ ತಾಯಿಗೆ ಮಗಳು ಮೆಡಿಕಲ್ಗೆ ಹೋಗಬೇಕು ಅಂತ ಆಸೆ. ಆ ಹುಡುಗಿಗೆ ಮೆಡಿಕಲ್ಗೆ ಹೋಗಬೇಕು ಅಂತ ಆಸೆ ಇಲ್ಲ. ಆಕೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಮೆಡಿಕಲ್ಲು ಅಂತ ಆಕೆ ತಂದೆ ತಾಯಿ ಮೆಡಿಕಲ್ಗೆ ಕಳಿಸೋಣ ಅಂತ ಹಾದಿ. ಆಕೆ ಮೆಡಿಕಲ್ ಸೀಟ್ ಸಿಗೋ ಅಷ್ಟು ಮೆರಿಟ್ ಇದೆ ಆಕೆಗೆ. ಅದು ತಂದೆ ತಾಯಿ ಇಂಡೈರೆಕ್ಟ್ ಇನ್ಫ್ಲೂಯೆನ್ಸ್ ಅಂತ ನೀನು ಹೇಳಿದ್ನಲ್ಲ, ಡೈರೆಕ್ಟ್ ಮೆಥಡ್ಸು ಇನ್ಫ್ಲೂಯೆನ್ಸು ಎಲ್ಲ ಇರುತ್ತಲ್ಲ, ಹಾಗೆ ಇನ್ಫ್ಲೂಯೆನ್ಸ್ ಮಾಡೋಕೆ ನೋಡಿದ್ದಾರೆ. ಹೇಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂದರೆ, ತಮ್ಮ ಪರಿಚಯದವರಿಬ್ಬರು ಗಂಡ ಹೆಂಡತಿ ಇಬ್ಬರು ಡಾಕ್ಟರ್ ಆಗಿದ್ದಾರೆ. ಅವ್ರ ಮನೆಗೆ ಕರೆಸಿ, ಇದಕ್ಕೋಸ್ಕರ ಕರೆಸಿದ್ದೀನಿ ಅಂತ ಹೇಳಬೇಡಿ, ಸುಮ್ಮನೆ ಮಾತಾಡ್ತಾ ಹುಡುಗಿಗೆ ಮೆಡಿಕಲಲ್ಲಿ ಏನೇನು ಚೆನ್ನಾಗಿದೆ ಅಂತ ಹೇಳ್ಕೊಡಿ ಆಕೆಗೆ, ಅಂದ್ರೆ ಖುಷಿಯಾಗಿ ಹೀಗಾದ್ರೂ ಮೆಡಿಕಲ್ಗೆ ಬರ್ತಾಳೆ ಆಕೆ ಅಂತ ಈ ಪ್ರಯತ್ನ ಮಾಡಿದ್ರು. ಅವ್ರ ಮನೆಗೆ ಬಂದ ತಕ್ಷಣ ಪಾಪ ಹುಡುಗಿಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ಗೊತ್ತು. ಇಬ್ಬರು ಡಾಕ್ಟ್ರು ಅಂತ ಪರಿಚಯ ಮಾಡಿದ್ರು. ಅವ್ರು ಹೇಳ್ತಾ ಹೋದ್ರು ಮೆಡಿಕಲ್ ಪ್ರೊಫೆಷನ್ ಎಷ್ಟು ಚೆನ್ನಾಗಿದೆ, ಹೇಗೆ ಅದರಿಂದ ಏನೇನು ಲಾಭ, ಪ್ರಪಂಚಕ್ಕೆ ಹೆಂಗೆ ಅನುಕೂಲ ಆಗ್ತದೆ, ನಿಮ್ಮ ಜ್ಞಾನ ವೃದ್ಧಿ ಆಗ್ತದೆ, ಜನ ನೀನು ದೇವರು ಅಂತ ಕರೀತಾರೆ, ಎಷ್ಟೋ ಜೀವ ಉಳಿಸಿದಂಥ ಪುಣ್ಯ ಬರ್ತದೆ, ಎಷ್ಟು ಸಾಧ್ಯದೆಯೋ ಅಷ್ಟು ಒಳ್ಳೆಯದನ್ನು ಹೇಳಿದ್ರು ಅವರು. ಹೇಳ್ತಾ ಇದು ಯಾವಾಗಲೂ ಹಾಗೇನೆ. ಮೊನ್ನೆ ಹೇಳಿದ್ನಲ್ಲ, ಮಾತು ಆಡಬೇಕಾದ್ರೆ ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ತೂಕ ತಪ್ಪೋ ಚಾನ್ಸ್ ಇರುತ್ತೆ ಅಲ್ಲೋ ಒಂದ್ ಕಡೆ. ಹೇಳ್ತಾ ಹೇಳಿದ್ರು, ನಾನು ಮೆಡಿಕಲ್ ಕಾಲೇಜ್ಗೆ ಹೋದಾಗ ಏನೂ ಫೆಸಿಲಿಟಿ ಇರಲಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು. ಅದ್ರ ಮೊನ್ನೆ ಹೋಗಿದ್ದೆ, ಆವಾಗೇ ವಾಸಿ ಅನ್ನಿಸ್ತು ನನಗೆ ಫೆಸಿಲಿಟೀಸು, ಈಗ ಇನ್ನೂ ಕೆಟ್ಟು ಹೋಗಿದೆ ಅಂತೆಲ್ಲ ಹೇಳಿ. ಅದು ಮೊದಲೇ ದಿವಸ ನೋಡು ಆ ಪಾಪ ಉತ್ಸಾಹ ಬಂದ್ಬಿಟ್ಟಿದೆ ಅವ್ರು ಹೇಳೋದು ಮೆಡಿಕಲ್ ಪ್ರೊಫೆಷನ್ ಬಗ್ಗೆ. ನಾನು ಕನ್ಸರ್ವೇಟಿವ್ ಮನೆಯಿಂದ ಹೋದವಳು, ಅಗ್ದಿ ಮಡಿ ಮನೆತನದಿಂದ ಹೋದವಳು ನಾನು. ಮೊದಲೇ ಸಲ ಅನಾಟಮಿ ಕ್ಲಾಸ್ ಮೊದಲನೇ 1.5 ವರ್ಷ. ಅಯ್ಯೋ ಕರ್ಮವೇ, ಹೆಣ ಮುಟ್ಟಬೇಕಾ ಅನ್ಸ್ಬಿಡ್ತು. ಆ ತಂದು ಎಟ್ಟಿ ಇಡ್ತಾರೆ, ದೇಹ ತಂದಿಡ್ತಾರೆ ಅನಾಟಮಿ ರೂಮಲ್ಲಿ ಇಟ್ಟಾಗ ಅದು ಸ್ವಲ್ಪ ಕಪ್ಪಾಗಿರುತ್ತೆ. ಅದು ಫಾರ್ಮ್ಯಾಲಿನಲ್ಲಿ ಹಾಕಿರ್ತಾರಲ್ಲ, ಆ ಫಾರ್ಮ್ಯಾಲಿನ್ ಘಾಟ್ ಬೇರೆ ಮುಖಕ್ಕೆ ಬಡಿತಾ ಇರುತ್ತೆ. ಒಂದು 3-4 ಸಲ ರೂಢಿ ಆಗೋವರೆಗೂ ಸ್ವಲ್ಪ ಕಷ್ಟ, ತಡ್ಕೊಳ್ಳೋದೇ ಕಷ್ಟ. ಅದು ಹೀಗೆಲ್ಲ ಘಾಟ್ ವಾಸನೆ ಬಡಿತು, ಹಾಗೆ ಹೀಗೆ ಏನು ಸ್ವಲ್ಪ ಏನೋ ಪ್ರೀತಿ ಅಂತ ಹೇಳಿ ಹೋದ್ರು ಅವರು. ಇಷ್ಟೊಂದು ಹೇಳಿದ್ರಲ್ಲ ಮೆಡಿಕಲ್ ಪ್ರೊಫೆಷನ್ ಒಳ್ಳೇದೇನು ಅಂತ. ಆ ಹುಡುಗಿ ಕೇಳಿಸ್ಲೇ ಇಲ್ಲ. ಅದು ಆಕೆ ಹೇಳಿದ್ದು, ನಾನು ಹೇಳಲಿಲ್ಲ ಈ ಬೇಡ, ಹೆಣ ಮುಟ್ಟೋ ಕೆಲಸ ಬೇಡ ಇದು. ನೋಡಿ, ಅಷ್ಟು ಹೇಳಿದ್ದೆಲ್ಲ ಮರ್ತು ಹೋಯ್ತು ಆಕೆಗೆ. ಇದು ಒಂದು ಚೆನ್ನಾಗಿಲ್ಲ, ಅದು ಫಾರ್ಮ್ಯಾಲಿನಂತೆ ಘಾಟ್ ಅಂತೆ, ಬೇಡಪ್ಪ ಇದು ಅವಸ್ಥೆನೇ ಬೇಡ. ನೋಡಿ, ಆ ಕರೆಸಿದ್ದ ಆಕೆಗೆ ಹೇಳೋಕೆ ಮೆಡಿಕಲ್ಗೆ ಹೋಗುವಂತ ಪ್ರೋತ್ಸಾಹ ಕೊಡೋಕೆ ಹೇಳಿದ್ದು. ಈಕೆ ಪ್ರೋತ್ಸಾಹ ಸಿಕ್ಕದ್ದು ಮೆಡಿಕಲ್ ಬೇಡ ಅಂತ ಸಿಕ್ಕದ್ದು. ಇಲ್ಲಿ ಅರ್ಜುನನ ಪರಿಸ್ಥಿತಿ ಹಾಗಿದೆ. ಇಷ್ಟೊಂದು ಹೇಳಿದ ಅರ್ಜುನನ ಕೃಷ್ಣ, ಯುದ್ಧ ಮಾಡು, ಹೇಳು, ಅವ್ರೆಲ್ಲ ಸತ್ತೋಗಿದ್ದಾರೆ, ಅವ್ರು ಚಿಂತೆ ಮಾಡಬೇಡ, ಬರೀ ದೇಹ, ಅವರು ಆತ್ಮ ಅಲ್ಲ, ಆತ್ಮ ಅನಿತ್ಯ ಎಲ್ಲ ಹೇಳ್ಕೊಂಡು ಹೋದ. ಹೇಳಿ ಸ್ಥಿತಪ್ರಜ್ಞನ ಲಕ್ಷಣ ಹೇಳಿದ. ಇವನು ಜ್ಞಾನಿ, ನೋಡು ಜ್ಞಾನಿ ಆದವನ ಲಕ್ಷಣ ಹೇಗಿರ್ತದೆ ಅಂತ ಹೇಳ್ದ. ಅಷ್ಟು ಸಿಕ್ಕರೆ ಸಾಕಾಗಿತ್ತು ಅವನಿಗೆ. ಆದ್ರೆ ಇದೆಲ್ಲ ಸ್ಥಿತಪ್ರಜ್ಞನ ಲಕ್ಷಣ ಹೇಳಿದ್ಮೇಲೆ ಕೊನೆಗೆ ಏನ್ ಮಾಡಿದ ಕೃಷ್ಣ, ಹಾಗಾದ್ರೆ ಯುದ್ಧಸ್ವ, ಹೇಳು ಯುದ್ಧ ಮಾಡು ಅಂದ. ಇಲ್ಲಿ ತಲೆ ಭ್ರಮೆಯಾಗ್ಬಿಡ್ತು ಅವನು ಅರ್ಜುನನಿಗೆ. ಇಷ್ಟೋ ತನಕ ಜ್ಞಾನಿ ಲಕ್ಷಣ ಹೇಳಿದ್ಯಪ್ಪ, ಹೇಗಿದ್ದಾನೆ, ಶಾಂತವಾಗಿದ್ದಾನೆ, ಎಲ್ಲ ತನ್ನ ಇಂದ್ರಿಯಗಳನ್ನ ಒಳಗೆಳ್ಕೊಂಡಿದ್ದಾನೆ, ಅದರಿಂದ ಏನೂ ತೊಂದರೆ ಎಲ್ಲ ಹೇಳ್ಕೊಂಡು ಬಂದು ಈಗ ಬಂದು ಒಂದೇ ಸಲ ಯುದ್ಧ ಮಾಡು ಅಂತೀಯಲ್ಲ ಅಂತ ಹೇಳಿ ಅದು ಕೇಳ್ತಾನೆ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ ಅದು. ಕೃಷ್ಣ, ನಿನ್ನ ಮಾತಲ್ಲ ವಿರೋಧಾಭಾಸ ಕಾಣಿಸ್ತಾ ಇದೆ.
ಎರಡು ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀಯಪ್ಪ ನೀನು. ಜಾಯಸಿ ಚೇತ್ ಕರ್ಮಣಸ್ತೆ ಮತಾಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಜಾಯಸಿ ಸೇತ್ ಕರ್ಮಣಾಸ್ತೆ ಮತಾಬುದ್ಧಿ ಜನಾರ್ದನ. ನೀನು ಹೇಳಿದೆಲ್ಲಪ್ಪ, ಬುದ್ಧಿ ಶ್ರೇಷ್ಠ ಅಂತ ಹೇಳಿದೆಲ್ಲ, ಜ್ಞಾನ ಶ್ರೇಷ್ಠ ಅಂತ ಹೇಳಿದೆಲ್ಲ, ಸ್ಥಿತಪ್ರಜ್ಞೆ ಲಕ್ಷಣ ಹೇಳ್ಬೇಕಾರೆ ಅದು ಬುದ್ಧಿ ಶ್ರೇಷ್ಠ ಅಂತ ನಿನಗೆ ಗೊತ್ತಿದ್ಮೇಲೆ ಮತ್ತೆ ಕರ್ಮ ಯಾಕೆ ಮಾಡಂತಿ ನನಗೆ ನೀನು? ಎರಡನೇ ಸಾಲು ಎಷ್ಟು ಚೆನ್ನಾಗಿದೆ ಅದು, ಪಕ್ಕ ರೆಬೆಲ್ ಕೇಳ್ದಂಗೆ ಕೇಳ್ತಾನು ಅವನು. ತತಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ತತ್ಕಿಂ ಹಾಗಾದ್ರೆ ಘೋರೆ ಕರ್ಮಣಿ ಮಾಂ ನಿಯೋಜಿಸಿ, ಈ ಘೋರ ಕರ್ಮಕ್ಕೆ ನಾನು ಯಾಕೆ ನಿಯೋಜನೆ ಮಾಡ್ತೀಯಪ್ಪ ನೀನು? ಹೇಳಿದಿ ಬುದ್ಧಿ ಶ್ರೇಷ್ಠ ಜ್ಞಾನ ಶ್ರೇಷ್ಠ ಅಂತ ಹೇಳಿದಿ ಮನೆ. ಇವತ್ತು ಹೇಳ್ತಿ ಯುದ್ಧ ಮಾಡೋದು, ಯುದ್ಧ ಕರ್ಮ ಅದು. ಆದ್ರಿಂದ ನೀನು ಹೇಳೋದು ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಜ್ಞಾನ ಕರ್ಮದಕ್ಕಿಂತ ದೊಡ್ಡದಾದ್ರೆ ಈಗ ಘೋರ ಕರ್ಮಕ್ಕೆ ನಾನು ಯಾಕೆ ಹಚ್ತೀಯಪ್ಪ ನೀನು ಅಂತ. ಇದಕ್ಕುತ್ತರ ಭಗವಂತ ಈ 3ನೇ ಅಧ್ಯಾಯದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ 4ನೇ ಅಧ್ಯಾಯದಲ್ಲಿ ಕೊಡ್ತಾನೆ. ಅರ್ಜುನನ್ ಬೇಕಾದ ಒಂದು ಉತ್ತರ ಸಾಮಾನ್ಯ ನಾವು ಮಾಡೋದುಂಟು. ಯಾರಿಗೋ ಒಬ್ಬರಿಗೆ ಏನೋ ಕೇಳಿದಾಗ ಅವರು ಬಹಳಷ್ಟು ಉತ್ತರ ಕೊಟ್ರೆ ಯಾವುದಾದ್ರೂ ಒಂದು ಹೇಳಿ ಸ್ವಾಮಿ, ಬಹಳ ಹೇಳ್ಬೇಡಿ ಕನ್ಫ್ಯೂಸ್ ಆಗಿ ಹೋಗುತ್ತೆ ನಮಗೆ ಅನ್ನಲ್ವಾ. ಒಂದು ಹೇಳಿ, ಸುಮ್ಮನೆ 3-4 ಹೇಳಿ ಕನ್ಫ್ಯೂಸ್ ಮಾಡಬೇಡಿ, ಒಂದು ಏನು ಚೆನ್ನಾಗಿ ಹೇಳ್ಬಿಡಿ. ಇದೇ ಮಾತೇ ಕೇಳ್ತಾನ ಅರ್ಜುನ. ಅವನು ಒಂದು ಸ್ಪಷ್ಟ ಉತ್ತರ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋ ಮಾಪ್ನುಯಾಮ್. ಮಾತೆಷ್ಟು ಚೆನ್ನಾಗಿದೆ ನೋಡಿ. ವ್ಯಾಮಿಶ್ರೇಣೇವ ವಾಕ್ಯೇನ, ನೀನು ಮಿಶ್ರ ಮಾಡಿ ಮಾತಾಡ್ತಾ ಇದ್ದೀಪ್ಪ, ನೀನು ಎಲ್ಲ ಗೊಂದಲ ಮಾಡಿ ಮಾತಾಡ್ತಾ ಇದ್ದೆ, ಸಂದಿಗ್ಧಕ್ಕೆ ಹಾಕ್ತಾ ಇದೆಯಾ ನನ್ನ. ಅದಕ್ಕೇನಾಗ್ತದೆ, ನನ್ನ ಬುದ್ಧಿಗೆ ಮೋಹಯಿಸಿವನೇ, ನನ್ನ ಮನಸ್ಸಿಗೆ ಮೋಹ ಬಂದ್ಬಿಟ್ಟಿದೆ, ಭ್ರಾಂತಿ ಬಂದ್ಬಿಟ್ಟಿದೆ. ನೀನೇನ್ ಮಾಡ್ಬೇಕೀಗ ಸ್ಪಷ್ಟ ಹೇಳು, ಚೌಕಾಸಿ ಬೇಡ. ತದೇಕಂ, ಆದ್ರಿಂದ ವದ ನಿಶ್ಚಿತ್ಯ, ನಿಜವಾಗಿರೋದನ್ನು ಒಂದು ಹೇಳು ನಾನು. ತದೇ ಏಕಂ, ಯಾವುದಾದ್ರೂ ಒಂದು ಹೇಳು ನನಗೆ, ಯಾವುದರಿಂದ ನನ್ನ ಶ್ರೇಯಸ್ಸಾಗ್ತದೋ ಅದು ಹೇಳ್ಬಿಡು. ಕರ್ಮ ಜ್ಞಾನ ಎರಡು ತಲೆ ಕೆಡಿಸ್ಬೇಡ ನನಗೆ. ಯಾವುದರಿಂದ ನನಗೆ ಒಳ್ಳೇದಾಗ್ತದೋ ಶ್ರೇಯಸ್ಸಾಗ್ತದೆ ನಿನಗೆ ಅನಿಸ್ತದೋ ಅದು ಒಂದನ್ನು ಮಾತ್ರ ಹೇಳು. ತದ್ ಏಕಂ ವದ, ಒಂದೇ ಮಾತನ್ನು ಹೇಳು. ಏಕಂ ವದ ನಿಶ್ಚಿತ್ಯ, ಅದು ಡೆಫಿನೆಟ್ ಆಗಿ ಹೇಳು, ಕನ್ಫ್ಯೂಸ್ ಮಾಡ್ಕೋಬೇಡ. ಒಂದನ್ನು ಗಟ್ಟಿಯಾಗಿ ಹೇಳು. ಯಾವುದನ್ನು ಹೇಳಬೇಕು? ಏನ ಶ್ರೇಯೋ ಮಾಪ್ನುಯ, ನನಗೆ ಯಾವ್ದು ಮಾಡಿದ್ರೆ ಶ್ರೇಯಸ್ಸಾಗ್ತದೋ ಅದನ್ನು ಮಾತ್ರ ಒಂದನ್ನು ಹೇಳು ಅಂತ ಹೇಳಿದ. ಇದು ನನಗೆ ಒಂದು ಘಟನೆ ನೆನಪಾಗ್ತದೆ. ಮೊದಲನೇ ಮಹಾಯುದ್ಧ ಕಾಲದಲ್ಲಿ ರಷ್ಯಾ ಯುದ್ಧದಲ್ಲಿ ಸೇರ್ಕೊಂಡಾಗ ಬಹಳಷ್ಟು ಜನ ಸತ್ತೋದ್ರು. ಯುದ್ಧಕ್ಕೆ ಜನ ಇಲ್ದಂಗೆ ಆಯ್ತಂತೆ. ಯಾರ್ಯಾರು ಉಳಿದಿದ್ದಾರೆ ನೋಡ್ರಿ, ಕೈ ಕಾಲು ಗಟ್ಟಿ ಇರೋರು ಎಲ್ಲರನ್ನೂ ಸೈನ್ಯಕ್ಕೆ ಕಳಿಸೋಣ. ಯಾರ್ಯಾರು ಉಳಿದಿದ್ದಾರೆ ನೋಡಿ ಗಟ್ಟಿಯಾಗಿರೋರು ಅಂತ. ಸಾಮಾನ್ಯವಾಗಿ ಗಟ್ಟಿ ಇರೋರು ಎಲ್ಲರನ್ನೂ ಕಳಿಸ್ಬಿಟ್ಟಿದ್ರು ಆರ್ಮಿಗೆ. ಯಾರೋ ಹೇಳಿದ್ರಂತೆ, ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಸ್ ಇದ್ದಾರೆ ನೋಡ್ರಿ, ಎಲ್ಲ ಕೆಲಸ ಇಲ್ಲ ಈಗ ಅವರಿಗೆ, ಯೂನಿವರ್ಸಿಟಿನೇ ಕ್ಲೋಸ್ ಆಗಿ ಹೋಗಿದೆ. ಯುದ್ಧದಲ್ಲಿ ಅವ್ರು ಏನ್ ಮಾಡ್ತಾರೆ? ಸುಮ್ಮನೆ ಇದ್ದಾರೆ, ಎಲ್ಲರೂ ಗಟ್ಟಿಯಾಗಿ ಇದ್ದಾರೆ, ಬರೀ ಪುಸ್ತಕ ಓದ್ತಾ ಕೂತಿದ್ದಾರೆ, ಅವ್ರನ್ನ ಕಳಿಸ್ಬಿಡಿ ಯುದ್ಧಕ್ಕೆ ಅಂದ್ರಂತೆ. 50 ಜನ ಪ್ರೊಫೆಸರ್ನ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡೋಗಿ ಮಿಲಿಟರಿ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಆತ ಕಮಾಂಡರ್ ಮಿಲಿಟರಿ ಚೀಫ್ ಆಫ್ ನಿಲ್ಸಿದ್ರಂತೆ. ಆತ ಇವರೆಲ್ಲರನ್ನೂ 50 ಜನನ ಸಾಲ್ ಹಿಡಿದು ನಿಲ್ಸಿ ತಯಾರಿ ಮಾಡ್ಬೇಕಲ್ಲ, ಒಂದೇ ಸಲ ಯುದ್ಧಕ್ಕೆ ಕಳಿಸೋಕ್ಕಾಗತ್ತಾ? ಅದು ಮಾರ್ಚ್ ಪಾಸ್ಟ್ ಕಲಿಸ್ಬೇಕು, ಅವ್ರ ಡ್ರೆಸ್ ಹಾಕೋಕೆ ಕಲಿಸ್ಬೇಕು, ಅದೆಲ್ಲ ಕಲಿಸ್ತಾ ಇದ್ರಂತೆ. ಮಾರ್ಚ್ ಪಾಸ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಲೆಫ್ಟ್ ಟರ್ನ್ ಅನ್ನೋನು, ಸ್ಟಾಪ್ ಅನ್ನೋನು, ರೈಟ್ ಟರ್ನ್ ಅನ್ನೋನು, ಸ್ಟಾಪ್ ಅನ್ನೋನು, ಹೀಗೆಲ್ಲ ಕಲಿಸ್ತಾ ಇದ್ದ, ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಒಂದು 15-20 ನಿಮಿಷ ಆಗಿರ್ಬೇಕು. ಆನಂತರ ಎಲ್ಲ ಪ್ರೊಫೆಸರ್ ನಿಂತು ಬಿಟ್ರಂತೆ, ಮಾರ್ಚ್ ಪಾಸ್ಟ್ ಮಾಡಲೇ ಇಲ್ಲ. ಅವನು ಕೇಳ್ದ, ಏನಾಯ್ತು ಅಂದ್ರೆ ಅಂತ ಕೇಳಿದಂತೆ. ಒಬ್ಬ ಪ್ರೊಫೆಸರ್ ಮುಂದೆ ಬಂದು ಹೇಳಿದಂತೆ, ಮೇಜರ್ ಯು ಸೀಮ್ ಟು ಬಿ ಅಂಡರ್ ಟೆರಿಬಲ್ ಕನ್ಫ್ಯೂಷನ್. ನಿನಗೇನು ಭಾರಿ ಕನ್ಫ್ಯೂಷನ್ ಆದಂಗೆ ಕಾಣುತ್ತೆ. ಒಂದ್ಸಲ ಲೆಫ್ಟ್ ಟರ್ನ್ ಅಂತೀಯ, ಒಂದ್ಸಲ ರೈಟ್ ಟರ್ನ್ ಅಂತೀಯ, ವಿಚಾರ ಮಾಡಿ ಒಂದು ಹೇಳಿ ನನಗೆ. ಈ ನಾವು ಪ್ರೊಫೆಸರ್ಸು ಸರಿಯಾಗಿ ಪಾಠ ಮಾಡಿ ಗೊತ್ತು ನಮಗೆ. ಒಮ್ಮೆ ಹಿಂಗೆ ಹೇಳಿ ಒಮ್ಮೆ ಹೇಳಿ ಹುಡುಗರು ಅರ್ಥ ಆಗೋಲ್ಲ. ನೀನೇನ್ ಬರ್ತೀಯ ನಿನಗೂ ಗೊತ್ತಿಲ್ಲ. ಒಂದ್ಸಲ ಅಬೌಟ್ ಟರ್ನ್ ಅಂತೀಯ, ವಾಪಸ್ ಬರ್ತೀವಿ, ಮತ್ತೆ ವಾಪಸ್ ಹೋಗುವಂತೀಯ, ಇದು ಎದಕ್ಕೆ ಹೋಗ್ತೀವಿ ಗೊತ್ತಿಲ್ಲ ನನಗೆ. ಆದ್ರಿಂದ ನೀನು ವಿಚಾರ ಮಾಡಿ ಒಂದನ್ನು ಹೇಳು, ಎಡಗಡೆ ತಿರುಗಬೇಕು ಬಲಗಡೆ ತಿರುಗಬೇಕು ಅಂತ ಹೇಳು ಅಂದ. ಈ ಪರಿಸ್ಥಿತಿ ಒಂದಾಗಿದೆ. ಕೃಷ್ಣ ಹೇಳ್ತಾನೆ, ನೋಡಪ್ಪ ನೀನು ಕನ್ಫ್ಯೂಸ್ ಮಾಡೋಕೆ ಹೇಳ್ತಾ ಇಲ್ಲ ನಾನು. ಕರ್ಮ ಜ್ಞಾನ ಒಂದಕ್ಕೊಂದು ಭಿನ್ನವಾದದ್ದಲ್ಲ. ನೋಡಿ ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾನೆ. ನನಗನ್ಸೋ ಮಟ್ಟಿಗೆ ಈ ಅಧ್ಯಾಯದಲ್ಲಿ ಏನಾದರೂ ಬೀಜವಾಕ್ಯ ಅಂತ ಸಿಕ್ಕರೆ ಇದು ನಮಗೆ ಸಿಗಬೇಕು. ಸಾಮಾನ್ಯವಾಗಿ ಕರ್ಮ ಮತ್ತು ಜ್ಞಾನ ಒಂದಕ್ಕೊಂದು ವಿರುದ್ಧ ಅಲ್ಲ, ಒಂದಕ್ಕೊಂದು ಪೂರಕವಾಗಿರುವಂಥ, ಒಂದಕ್ಕೊಂದು ಸಹಕಾರಿಯಾಗಿರುವಂಥದ್ದು. ಈ ಸಾಲಂತೂ ನನ್ನ ಮನಸ್ಸಿಗೆ ಅಚ್ಚೊತ್ತಿದಂಗೆ ಆಗಿಬಿಟ್ಟಿದೆ. DVG ಬರೆದದ್ದು ಸಾಲಿದು. ಮೊದಲು ಕರ್ಮವು ಜ್ಞಾನಕ್ಕೆ ಸಾಧಕವಾಗುತ್ತದೆ.
ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲು ಕರ್ಮವು ಜ್ಞಾನಕ್ಕೆ ಸಾಧಕವಾಗುತ್ತದೆ, ಜ್ಞಾನ ಸಿದ್ಧಿಯಾದ ಮೇಲೆ ಅದೇ ಕರ್ಮ ಅದರ ಫಲಿತಾಂಶವಾಗುತ್ತದೆ. ಇದನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು ನಾವು. ಮೊದಲು ಕರ್ಮ ಜ್ಞಾನಕ್ಕೆ ಸಾಧಕವಾದರೆ ಜ್ಞಾನ ಸಿಕ್ಕ ಮೇಲೆ ಅದೇ ಕರ್ಮ ಫಲಿತಾಂಶ ಆಗ್ತದೆ ಅಂದ್ರೆ ಏನರ್ಥ? ಉದಾಹರಣೆಗೆ DVG ಅವ್ರನ್ನೇ ತಗೊಳ್ಳೋಣ. DVG ಅವರ ಜೀವನ ಚರಿತ್ರೆ ನೋಡ್ಕೊಂಡು ಬಂದ್ರೆ ಅವರು SSLC ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಫೇಲ್ ಆಗಿದ್ರು. ಕನ್ನಡದಲ್ಲಿ SSLC ಫೇಲ್ ಆದದ್ದು. ಆದರೆ ಅವ್ರ ಕನ್ನಡದ ಜ್ಞಾನ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಇವತ್ತು ಅವರ ಪುಸ್ತಕವನ್ನ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಅವರು ಓದೋಕ್ ಶುರು ಮಾಡಿದ್ರು, ಕಲಿಯೋದಕ್ಕೆ ಶುರು ಮಾಡಿದ್ರು, ಇಂಗ್ಲಿಷ್ ಓದಿದ್ರು, ಬೇರೆ ಬೇರೆ ಭಾಷೆಗಳನ್ನು ಓದಿದ್ರು, ಜೀವನದಿಂದ ಸಾಕಷ್ಟನ್ನು ಆರಿಸಿಕೊಂಡ್ರು. ಈ ಕರ್ಮ ಕ್ರಿಯೆ ಸಾಕಷ್ಟು ವರ್ಷ ನಡೆದಿತ್ತು. ಈ ಓದುದನ್ನ ಬರೆಯುವಂತಹದ್ದನ್ನ, ಬರೆದದ್ದನ್ನ ಅದನ್ನು ಸಮರ್ಪಕವಾಗಿ ಮಾಡುವಂತಹದ್ದನ್ನ, ಈ ಕರ್ಮ ಇದೆಯಲ್ಲ ಸಾಕಷ್ಟು ವರ್ಷ ನಡೀತು. ಈ ಕರ್ಮ ಸಾಕಷ್ಟು ಆದಾಗ ಜ್ಞಾನ ಬಂತು. ಕರ್ಮ ಇಲ್ಲದೆ ಜ್ಞಾನ ಬರೋದಿಲ್ಲ. ಆ ಪರಿಶ್ರಮದ ಫಲವಾಗಿ ಜ್ಞಾನ ಬಂತು. ಆ ಜ್ಞಾನ ಬಂದ ಮೇಲೆ ಅವರು ಜ್ಞಾನಿ ಆದ್ರು. ಆ ಜ್ಞಾನಿ ಬರೆದದ್ದೆಲ್ಲ ಏನಾಗ್ತದೆ ಹೇಳಿ? ಜ್ಞಾನ ಬಂದ ಮೇಲೆ ಬರೀತಾರೆ ನೋಡಿ, ಹೇಳ್ತಾರೆ, ಬಾಯಿಂದ ಹೇಳ್ತಾರೆ, ಬರೀತಾರಲ್ಲ, ಅದು ಆ ಸಾಧನೆಯ ಜ್ಞಾನದ ಫಲ. ಆದ್ರಿಂದ ಇವತ್ತು ಬರವಣಿಗೆ ಅದ್ಭುತವಾಗಿ ನಿಂತುಕೊಂಡಿದ್ದಾನೆ ಮುಂದೆ. ಇದು ಜ್ಞಾನಿಯ ಬರವಣಿಗೆಯ ಫಲ. ಮೊದಲು ಕರ್ಮ ಮಾಡಿದ್ದಕ್ಕೆ ಜ್ಞಾನ ಸಿಕ್ತು. ಆ ಜ್ಞಾನ ಬಂದಂತ ವ್ಯಕ್ತಿ ಜ್ಞಾನಿ ಆದ ಮೇಲೆ ಬರೆದದ್ದಿದೆಯಲ್ಲ, ಅದು ಆ ಕರ್ಮದ ಫಲಿತಾಂಶ. ನೋಡಿ, ಕರ್ಮ ಮಾಡದೆ ಜ್ಞಾನ ಸಿಕ್ಕೋದಿಲ್ಲ. ಜ್ಞಾನ ಸಿಕ್ಕಲ್ಲಿ ಸುಮ್ಮನೆ ಕೂಡೋಕ್ಕಾಗೋದಿಲ್ಲ. ಆಗಲೂ ಕರ್ಮ ಮಾಡಬೇಕು. ಮೊದಲು ಓದೋ ಕರ್ಮ ಆದರೆ ನಂತರ ಬರೆಯೋ ಕರ್ಮ. ಆ ಬರೆಯೋದು ಜ್ಞಾನ ಸಿಕ್ಕ ಮೇಲೆ ಏನು ಬರೆದ್ರಲ್ಲ ಆ ಕರ್ಮ ಆ ಜ್ಞಾನದ ಫಲಿತಾಂಶ ಅಲ್ವೇ? ಬರೆಯೋದು ಕೂಡ ಕರ್ಮನೇ. ಈ ಬರೆದದ್ದು ಆ ಜ್ಞಾನದ ಫಲಿತಾಂಶ. ಮೊದಲು ಜ್ಞಾನಕ್ಕೆ ಕರ್ಮ ಸಾಧಕವಾದರೆ, ಜ್ಞಾನ ಬರೋದಕ್ಕೆ ಕಾರಣ ಆದರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಮನುಷ್ಯ ಒಂದು ಮೆಕ್ಯಾನಿಕ್ ಗ್ಯಾರೇಜಿಗೆ ಸೇರ್ಕೋತಾನೆ ಅಂತ ಇಟ್ಕೊಳ್ಳೋಣ. ಒಂದು ಯಾವುದೋ ಕಾರ್ ಫ್ಯಾಕ್ಟ್ರಿಗೆ ಸೇರ್ಕೋತಾನೆ. ಸಾಕಷ್ಟು ಎಕ್ಸಾಂಪಲ್ ನಮ್ಮ ಕಡೆ ಇದೆ ಈ ಥರದ್ದು. ಕಾರ್ ಗ್ಯಾರೇಜ್ ಸೇರ್ಕೋತಾನೆ, ಅವನಿಗೆ ಏನೂ ಗೊತ್ತಿಲ್ಲ. ತಾವೆಲ್ಲ ನೋಡಿದ್ದೀವಿ. ನಮ್ಮ ಪರಿಚಯ ಹುಡುಗ ಒಬ್ಬ BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫಸ್ಟ್ ರ್ಯಾಂಕ್. ಸ್ಕೂಟರ್ ಸ್ಟಾರ್ಟ್ ಆಗಲಿಲ್ಲ. ಸ್ಟಾರ್ಟ್ ಮಾಡಯ್ಯ ನೋಡೋಣ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಇದೆಲ್ಲ ಬರೋಲ್ಲ ನಮಗೆ. ನಮ್ಮ ಕಾಲೇಜಲ್ಲಿ ಒಂದು ಇಂಜಿನ್ ಇದೆ, ಅದನ್ನ ಮಾತ್ರ ಸ್ಟಾರ್ಟ್ ಮಾಡಬಹುದು ನಾವು. ಆದ್ರೆ ಮೆಕ್ಯಾನಿಕ್ ಗ್ಯಾರೇಜ್ಗೆ ಹೋದ್ರೆ ಹುಡುಗ ಇದ್ದಾನೆ, ಶಾಲೆಗೆ ಎಂದೂ ಹೋಗಿಲ್ಲ ಅವನು. ಸರ ಬಿಚ್ಚಿ ಮಾಡ್ತಾನೆ. ಅವನಿಗೆ ಆ ಜ್ಞಾನ ಹೇಗೆ ಬಂತು? ಮೊದಲು ಮಾಡಿದಂಥ ಕರ್ಮದಿಂದ ಬಂತು. ಅಷ್ಟು ವರ್ಷ ಸೀನಿಯರ್ ಇದ್ನಲ್ಲ ಅಂಗಡಿಯಲ್ಲಿ, ಅವನ ಕಡೆಯಿಂದ ಸ್ಪ್ಯಾನರ್ಲಿ ಹೊಡ್ತಾ ತಿಂದು 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 ಕಲ್ತಿದ್ದಾನೆ ನೋಡಿ. ಅವನು ಕಲಿತು ಈಗ ಸ್ವಲ್ಪ ಅದರಲ್ಲಿ ಜ್ಞಾನ ಬಂತು. ಅವನ ಜ್ಞಾನ ಬಂದ್ಮೇಲೆ ಏನಾಯ್ತು ಹೇಳಿ? ಯಾವುದೇ ಸ್ಕೂಟರ್ ತಗೊಂಡು ಹೋಗಿ, ಕಾರ್ ತಗೊಂಡು ಹೋಗಿ ಸ್ಟಾರ್ಟ್ ಮಾಡಿದ ತಕ್ಷಣ ಆಯ್ತಾನೆ, ನಿಲ್ಸ್ಬಿಡಿ, ಗೊತ್ತೇನು ಪ್ರಾಬ್ಲಮ್ ಅಂತ ಗೊತ್ತಾಯ್ತು ನನಗೆ ಅಂತಾನೆ, ತಕ್ಕ ರಿಪೇರ್ ಮಾಡ್ತಾನೆ. ಅಂದ್ರೆ ಆ ಜ್ಞಾನ ಬಂದ ಮೇಲೆ ಅದೇನು ಕರ್ಮ ಮಾಡ್ತಾನೆ, ಇದು ಹಿಂದಿನ ಜ್ಞಾನದ ಫಲಿತಾಂಶ ಆಯ್ತು. ಒಂದಕ್ಕೊಂದು ಹೇಗೆ ಪೂರಕ ನೋಡಿ. ಕರ್ಮ ಇಲ್ಲದೆ ಜ್ಞಾನ ಇಲ್ಲ, ಜ್ಞಾನ ಬಂದ ಮೇಲೆ ಆ ಕರ್ಮ ಆ ಜ್ಞಾನದ ಫಲಿತಾಂಶ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಆಮೇಲೆ ಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾನೆ, ಬಹಳ ಮುಖ್ಯ ಮಾತನ್ನು ಹೇಳ್ತಾನೆ ಅವನಿಗೆ, ಅರ್ಜುನನಿಗೆ. ನೋಡಪ್ಪ ಕೃಷ್ಣ, ನಿಮ್ಮ ಮನುಷ್ಯ ದೇಹ ಹೇಗೆ ಮಾಡಲ್ಪಟ್ಟಿದೆ ಅಂದ್ರೆ ನಿನ್ನ ಕೆಲಸ ಅಲ್ಲ, ನಿನ್ನ ತಪ್ಪಲ್ಲ. ಅದು ದೇಹ ಮಾಡಲ್ಪಟ್ಟಿದ್ದು ಹೇಗೆ ಅಂದ್ರೆ ಒಂದು ಕ್ಷಣ ಕೂಡ ಕರ್ಮ ಇಲ್ಲದೆ ಇರೋಕೆ ಸಾಧ್ಯ ಇಲ್ಲ. ನೀನು ಮಾಡಿದ್ದೆ ಹಾಗೆ. ಒಂದು ಕ್ಷಣವಾದ್ರೂ ಇರೋಕೆ ಸಾಧ್ಯ ಇದೆಯಾ ಕರ್ಮ ಮಾಡದೇನೆ? ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಇಲ್ಲಿ ಅಕರ್ಮ ಅಂತ ಒಂದು ಪದ ಬರ್ತದೆ. ಇಲ್ಲಿ ಕೆಲಸ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲದ ಹಾಗೆ ನಿನ್ನ ಜೀವ ವ್ಯವಸ್ಥೆ ಆಗಿದೆ. ಆದ್ದರಿಂದ ಕರ್ಮ ಮಾಡೋದು ನೀನು ಬಿಟ್ಟದ್ದಲ್ಲ, ಕರ್ಮ ಮಾಡಲೇಬೇಕು ಅಂತ ಹೇಳ್ತಾನೆ. ಈ ಕರ್ಮ ಮಾಡಬೇಕು ಅಂದಾಗ ಅಲ್ಲಿ ಗುರುತಿಸೋದು 3 ಥರದ ಕರ್ಮಗಳು ಬರ್ತದೆ ಅಂತ ಗುರುತಿಸ್ತಾರೆ. 3 ಥರದ ಕರ್ಮಗಳು ಯಾವುದು ಅಂದ್ರೆ, ಅದಕ್ಕಿಂತ ಮೊದಲು ಒಂದು ಹೆಜ್ಜೆ ಮೊದಲು ಹೋಗೋದಾದ್ರೆ, ಕರ್ಮದಲ್ಲಿ ಮುಖ್ಯವಾಗಿ 2 ಬಗೆ ಅಂತ. ಒಂದು ಪ್ರಾಕೃತ ಕರ್ಮ, ಇನ್ನೊಂದು ಸ್ವಕೃತ ಕರ್ಮ ಅಂತ. ಪ್ರಾಕೃತ ಅಂದ್ರೆ ತಾನಾಗಿಯೇ ಬಂದದ್ದು, ನಾನು ಪಡ್ಕೊಂಡದ್ದಲ್ಲ. ಯಾವುದು ನನಗೆ ಗೊತ್ತಿಲ್ಲದ ಹಾಗೆ ನಡ್ಕೊಂಡು ಹೋಗುವಂತಹ ಕರ್ಮ ಇದೆಯೋ ಅದು ಪ್ರಾಕೃತ ಕರ್ಮ. ಅಪ್ರಯತ್ನವಾಗಿ ನಡೆಯುವಂತಹ ಕರ್ಮಗಳು ಪ್ರಾಕೃತ ಕರ್ಮಗಳು. ಉಸಿರಾಡಿಸೋದು, ರೆಪ್ಪೆ ಬಡಿಯೋದು, ನಿದ್ರೆ, ಹಸಿವು, ಜಲಬಾಧೆ, ಮಲಬಾಧೆ, ಇವೆಲ್ಲ ನಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿ ಕೊಟ್ಟಿರುವಂತಹದ್ದು. ಯಾವುದು ಪ್ರಕೃತಿಯಿಂದ ನಮಗೆ ಬಂದಿದೆಯೋ, ನಾವಾಗಿ ಮಾಡ್ಕೊಂಡದ್ದಲ್ವೋ, ಇದು ಪ್ರಾಕೃತ ಕರ್ಮ. ಇದೆಲ್ಲ ಮಾಡಬೇಕಾದ್ದೇ. ಇದಾದ್ಮೇಲೆ 2ನೇದ್ದು ಸ್ವಕೃತ ಕರ್ಮ ಅಂತ.
ಸ್ವಕೃತ ಕರ್ಮ ಅಂದ್ರೆ ನಾವಾಗೇ ಮಾಡ್ಕೊಂಡಂಥದ್ದು. ನಾವಾಗೇ ಮಾಡ್ಕೊಂಡ್ರೊಳಗೆ ಎರಡು ಭಾಗ. ಮತ್ತೆ ಎರಡು ಭಾಗ ಯಾವುದು ಅಂದ್ರೆ ಒಂದು ಸತ್ಕರ್ಮ, ಇನ್ನೊಂದು ದುಷ್ಕರ್ಮ ಅಂತ. ನಾವಾಗೇ ಮಾಡ್ಕೊಂಡ ಕರ್ಮದಲ್ಲಿ ಎರಡು ಭಾಗ, ಒಂದು ಸತ್ಕರ್ಮ, ಇನ್ನೊಂದು ದುಷ್ಕರ್ಮ. ಸತ್ಕರ್ಮ ಅಂದ್ರೆ ಯಾವುದು? ಎಷ್ಟೋ ಸಲ ಈ ಸತ್ಕರ್ಮದ ಬಗ್ಗೆ ಬಹಳ ಗಲಾಟೆ ಇದೆ. ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿದ್ರೆ ಮಾಡ್ತಿದ್ನ ಅದನ್ನ, ನಾನು ಸತ್ಕರ್ಮ ಅಂತ ಅನಿಸಿದೆ ಮಾಡ್ತೀನಿ, ಇನ್ನೊಬ್ಬರಿಗೆ ದುಷ್ಕರ್ಮ ಅನಿಸಿರ್ಬಹುದಲ್ಲ ಅಂತ ಅನ್ಬಹುದು. ಅದಕ್ಕೆ DVG ಒಂದು ಒಳ್ಳೆ ವ್ಯಾಖ್ಯೆ ತೆಗೆದಿದ್ದಾರೆ. ಯಾವುದು ಸತ್ಕರ್ಮ ಅಂದ್ರೆ ಯಾವ ಕರ್ಮದಿಂದ ಜೀವ ಊರ್ಜಿತಕ್ಕೆ ಹೋಗುತ್ತೋ, ಜೀವ ಮೇಲ್ಮಟ್ಟಕ್ಕೆ ಹೋಗುತ್ತೋ ಅದು ಆ ಕರ್ಮ ಸತ್ಕರ್ಮ. ಯಾವ ಕರ್ಮ ಮಾಡೋದ್ರಿಂದ ನನ್ನ ಮನಸ್ಸು ಹೆಚ್ಚು ವಿಶಾಲವಾಗ್ತದೋ, ದೊಡ್ಡದಾಗ್ತದೋ, ಹೆಚ್ಚು ಸಮಾಜದ ಕಡೆ ತುಡಿತದೋ ಅದು ಕರ್ಮ ಸತ್ಕರ್ಮ. ದುಷ್ಕರ್ಮ ಯಾವ್ದು ಹಾಗಾದ್ರೆ? ಅದಕ್ಕೆ ವಿರುದ್ಧವಾದದ್ದು. ಯಾವ ಕರ್ಮ ಮಾಡೋದ್ರಿಂದ ನನ್ನ ಜೀವ ಇನ್ನೂ ಕೆಳಮಟ್ಟಕ್ಕೆ ಹೋಗ್ತದೋ, ಮನಸ್ಸು ಕೆಟ್ಟು ಹೋಗ್ತದೋ, ಮನಸ್ಸು ಸಂಕುಚಿತವಾಗ್ತದೋ, ಸಮಾಜದಿಂದ ವಿಮುಖ ಆಗ್ತದೋ ಆ ಕರ್ಮ ದುಷ್ಕರ್ಮ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದು ನಮ್ಮ ಮನಸ್ಸನ್ನ ಪ್ರಸರಣ ಮಾಡ್ತದೋ ಅದು ಸತ್ಕರ್ಮ, ಯಾವ ನಮ್ಮ ಮನಸ್ಸನ್ನ ಆಕುಂಚನ ಮಾಡ್ತದೋ ಅದು ದುಷ್ಕರ್ಮ. ಇದೆರಡು ಹೇಳಿದ್ರು. ಎಲ್ಲ ಕರ್ಮ ಪ್ರಾಕೃತ ಆಗಬಹುದು, ಸ್ವಕೃತ ಕರ್ಮದಲ್ಲಾಗಬಹುದು. ಇದರೊಳಗೆ 3 ವಿಧ ಅಂತ ಹೇಳ್ತಾನೆ. ಈ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರ್ತದೆ. 3 ಥರದ ಕರ್ಮಗಳು ಎಲ್ಲಕ್ಕೂ, ಪ್ರಾಕೃತಕ್ಕೂ ಆಗಲಿ ಸ್ವಕೃತಕ್ಕೂ ಆಗಲಿ. ಆ 3 ಯಾವುದು ಅಂದ್ರೆ ಒಂದು ಕರ್ಮ, ಇನ್ನೊಂದು ಅಕರ್ಮ, ಇನ್ನೊಂದು ವಿಕರ್ಮ ಅಂತ. ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಚರ್ಚೆ ಇದೆ. ಕರ್ಮ ಅಂದ್ರೆ ಯಾವುದನ್ನು ಮಾಡಬೇಕೋ ಅದು ಮಾಡಿದ್ರೆ ಕರ್ಮ. ವಿಹಿತವಾದದ್ದನ್ನು ಮಾಡೋದು ಕರ್ಮ. ವಿಹಿತವಾದದ್ದನ್ನು ಮಾಡದೇ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಏನು ಮಾಡೋದೇ ಇಲ್ಲ ನಾನು ಅಂತ ಅನ್ನೋದು ಅದು ಅಕರ್ಮ. 3ನೇದ್ದು ಮಾಡಬೇಕಾದದ್ದನ್ನು ಬಿಟ್ಟು ಇನ್ನೇನೋ ಮಾಡೋದು ವಿಕರ್ಮ. ಒಂದು ಉದಾಹರಣೆ, ನಿಮ್ಮ ಪಕ್ಕದ ಮನೆ ಹುಡುಗ ಇದ್ದಾನೊಬ್ಬ, ನಿಮಗೆ ಬ್ಯಾಂಕಿಂದ ದುಡ್ಡು ತರಬೇಕಾಗಿದೆ, ನಿಮಗೆ ಹೋಗಕ್ಕಾಗ್ತಾ ಇಲ್ಲ. ಅವ್ನು ಹೇಳ್ತೀರಿ, ನೋಡೋ ನೀನು ಹೋಗ್ತೀಯಲ್ಲ ನಾಳೆ, ದಾರಿಯಲ್ಲಿ ನಮ್ಮ ಬ್ಯಾಂಕ್ ಇದೆ, ಆ ಬ್ಯಾಂಕಿನ ಸ್ವಲ್ಪ ದುಡ್ಡು ತಂದು ಕೊಡ್ತೀಯ, ಚೆಕ್ ಕೊಡ್ತೀನಿ. ಆಯ್ತು ಕೊಡಿ ಅಂತಾನೆ. ಚೆಕ್ ತಗೋತಾನೆ. ಅವನು ಹೋಗಿ ಬ್ಯಾಂಕಿಂದ ದುಡ್ಡು ತಂದು ನಿಮಗೆ ಕೊಟ್ರೆ ಅದು ಕರ್ಮ ಆಯ್ತು. ಕೊಟ್ಟಿದ್ದೀರಿ, ಅವನು ದುಡ್ಡು ತಕ್ಕೊಂಡಿದ್ದಾನೆ, ಮನೆಗೆ ಕೊಟ್ಟಿಲ್ಲ, ಎಲ್ಲೋ ಖರ್ಚು ಮಾಡಿಬಿಟ್ಟಿದ್ದಾನೆ. ನೀವು ಕೊಟ್ಟಿರೋ ಚೆಕ್ಕು ದುಡ್ಡು ತಂದು ಮನೆಗೆ ಕೊಡು ಅಂತ ಹೇಳಿದ್ದು, ಅವನು ದುಡ್ಡು ತಗೊಂಡು ಬೇರೆ ಕಡೆ ಖರ್ಚು ಮಾಡಿಬಿಟ್ಟಿದ್ದಾನೆ. ಅದು ವಿಕರ್ಮ. ಅದು ಕೊಟ್ಟಿರೋ ಕೆಲಸ ಇದು, ಬ್ಯಾಂಕಿಗೆ ಹೋಗಿ ದುಡ್ಡು ತಂದು ನನಗೆ ಕೊಡು ಅಂತ ಹೇಳಿದ್ದು. ಮಾಡಿದ್ರೆ ಕರ್ಮ, ಮಾಡದೆ ಹೋದ್ರೆ ಅಕರ್ಮ. ಮಾಡೋದನ್ನು ಬಿಟ್ಟು ಇನ್ನೇನಾದ್ರೂ ಮಾಡಿದ್ರೆ ಬೇರೆ, ಅದು ವಿಕರ್ಮ ಅಂತ. ಒಂದು ಒಳ್ಳೆ ಘಟನೆ ಓದಿದೆ ಎಲ್ಲೋ ನಾನೀಗ. ಯಾರೋ ಒಬ್ರು ಹೋಗಿ DVGನ ಕೇಳಿದ್ರಂತೆ, ನಾನು ಬೇಕಾದಷ್ಟು ಪುಸ್ತಕ ಓದಿದೆ, ನಿಮ್ಮ ವ್ಯಾಖ್ಯಾನ ಬರ್ತದಲ್ಲ ಪುಸ್ತಕದಲ್ಲಿ, ಕರ್ಮ ಅಕರ್ಮ ವಿಕರ್ಮ ಅರ್ಥ ಆಗ್ಲಿಲ್ಲ ನನಗೆ ಅಂದ್ರಂತೆ. ಅರ್ಥ ಆಗ್ಲಿಲ್ವಾ? ಯಾಕೆ? ಒಂದು ಕೆಲಸ ಮಾಡು, ಆದಿದೇವಾನಂದರವರು ಬರೆದಿದ್ದಾರೆ, ಆ ಪುಸ್ತಕ ಓದು, ಇದು ಹೊಳೆ ನರಸಿಂಹರ ಸ್ವಾಮಿಗಳು ಬರ್ತಾರೆ, ಅದನ್ನು ಓದು, ಚೆನ್ನಾಗಿ ಅರ್ಥ ಆಗ್ತದೆ ಅಂದ್ರಂತೆ. ಓದಿದೆ, ಆದರೂ ನಿಮ್ಮ ವ್ಯಾಖ್ಯೆಯಲ್ಲಿ ಬರೋ ಹಾಗೆ ಕರ್ಮ ಕರ್ಮ ವಿಕರ್ಮ ಗೊತ್ತಾಗ್ಲಿಲ್ಲ ಅಂತ ಮತ್ತೆ ತಿರ್ಗಾ ಕೇಳಿದ್ರಂತೆ ಅವರು. DVGಗೆ 2-3 ಸಲ ಪ್ರಶ್ನೆ ಕೇಳಿದ್ರೆ ಎರಡಾಗೋದು. ಒಂದು ಕೋಪ ಆದರೂ ಬರೋದು, ಇನ್ನೊಂದು ಹಾಸ್ಯ ಬಂದ್ಬಿಡೋದು. ಹಾಸ್ಯ ಬಂದ್ರೆ ತುಂಬಾ ಚಂದ. ಅದು ಈ ತರ ಹಾಸ್ಯ ಬಂದು ಏನ್ ಹೇಳಿದ್ರು ಉದಾಹರಣೆ ಅಂದ್ರೆ, ನೋಡೋ ನಿನಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕರ್ಮ ಕರ್ಮ ವಿಕರ್ಮ ಅಂದ್ರೆ ಏನು ಅಂತ. ಕಲ್ಪನೆ ಮಾಡ್ಕೋ, ಯಾರ್ದೋ ಮನೆಗೆ ಊಟಕ್ಕೆ ಹೋಗಿದ್ಯಾ ನೀನು. ಊಟಕ್ಕೆ ಹೋಗಿದ್ಯಾ, ನಿಮ್ ಪಾಯಸ ಹಾಕಿದ್ದಾರೆ, ಪಾಯಸ ತಿಂದು ಚೆನ್ನಾಗಿತ್ತು, ಆಮೇಲೆ ಇನ್ನೊಂದು ಪಾಯಸ ಬೇಕು ಅನ್ನಿಸ್ತು ನಿನಗೆ. ಪಾಯಸ ಹಾಕಿ ಅಂತ ಕೂತ್ಕೊಂಡೆ, ಅವ್ರು ತಂದು ಹಾಕಿದ್ರು, ಅದು ಕರ್ಮ. ನೋಡಿ, ಪಾಯಸ ಬೇಕು ಅಂತ ಹೇಳಿದೆಲ್ಲ, ಅವ್ರು ತಂದಿನ ಎಲೆಯಲ್ಲಿ ಪಾಯಸ ಹಾಕಿದ್ರು, ಕರ್ಮ. ಆದ್ರೂ ಒಳಗಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಪಾಯಸ ಮುಗಿದು ಹೋಗಿದ್ರೆ ನೀನು ಕುಕ್ಕೋತಾ ಇದೆಯಾ, ಪಾಯಸ ಪಾಯಸ ಅಂತ ಕುಕ್ಕೋತಾ ಇದೆಯಾ ನೀನು, ಆ ಒಳಗಿನ ಹೊರಗೆ ಬರೋದೇ ಇಲ್ಲ ಅವರು. ಯಾಕಂದ್ರೆ ಇಲ್ಲಲ್ಲ, ಒಳಗಡೆ ಏನ್ ಹಾಕ್ತಾರೆ ಪಾಪ ಅವರು. ಇಲ್ಲದೆ ಇರೋದ್ರಿಂದ ಅವ್ರು ಹೊರಗೆ ಬರೋದಿಲ್ಲ, ಅದನ್ನ ಪಾಯಸ ಹಾಕೋದಿಲ್ಲ, ಅದನ್ನ ಕೂಗಿದ್ ವ್ಯರ್ಥ ಆಯ್ತು, ಅದು ಅಕರ್ಮ. ಪಾಯಸ ಕೇಳಿ ಹಾಕಿದ್ರೆ ಕರ್ಮ, ಹಾಕದೆ ಹೋದ್ರೆ ಅಕರ್ಮ. ಅವ್ರು ಹಾಕಲಿಲ್ಲ ಅಂತ ಸುಮ್ಮನೆ ಕೂತಿಲ್ಲ, ಮತ್ತು ಕೇಳ್ತಾ ಇರ್ತೀಯ ನೀನು, ಪಾಯಸ ಹಾಕಿದ್ರ, ಪಾಯಸ ತಗೊಂಡ್ ಬನ್ನಿ, ಪಾಯಸ ಹಾಕಿ ಅಂತ 3-4 ಸಲ ಕೇಳ್ತಾ ಇದ್ರೆ ಒಳಗಿನವ್ರ ಕೋಪ ಏನಾದ್ರೂ ಬಂದು ಒಂದು ಹಿಡಿ ಉಪ್ಪು ತಂದಿನ ಎಲೆಯಲ್ಲಿ ಹಾಕಿಬಿಟ್ರೆ ಅದು ವಿಕರ್ಮ ಅಂತ. ನೀನು ಕೇಳಿದ್ದು ಪಾಯಸ, ಹಾಕಿದ್ರೆ ಕರ್ಮ, ಹಾಕದಿದ್ರೆ ಅಕರ್ಮ, ತಂದು ಉಪ್ಪು ಹಾಕಿದ್ರೆ ಅದು ವಿಕರ್ಮ ಅಂತ DVG ಹೇಳಿದ್ದು. ಅದಕ್ಕೆ ಕೃಷ್ಣ ಮುಂದೆ ಹೇಳ್ತಾನೆ, ಯಾವ ಕರ್ಮ ನಿನಗೆ ವಿಹಿತವಾಗಿದೆಯೋ, ನಿನಗೆ ಹೊಂದುತ್ತೋ, ಯಾವುದು ನಿನ್ನ ಕರ್ತವ್ಯವೋ ಅದನ್ನು ಮೊದಲು ಮಾಡು. ಕರ್ಮದ ಅನುಷ್ಠಾನ
ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಬಹಳ ಒಳ್ಳೆಯದು. ಕೆಲವರಂತೆ ಕೆಲವೊಂದ್ಸಲ ಜೀವನದಲ್ಲಿ ನಾವೇ ಮಾಡ್ತೀವಿ, ನಾನ್ಯಾಕೆ ಮಾಡ್ಬೇಕು ಬಿಡು, ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ ಅವರು, ನಂದೇ ಕೆಲಸ ಅದು, ನಾನು ಮಾಡೋದಿಲ್ಲ, ಏನು ಮಾಡ್ತಾರೆ ನೋಡೋಣ ಅವರು ಅಂತ ಒಂದು ಹಠ ಹಿಡ್ತೀವಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನನ್ನ ಕರ್ಮವನ್ನ ಮಾಡುವುದು ಮಾಡದೇ ಇರುವುದಕ್ಕಿಂತ ತುಂಬಾ ಶ್ರೇಷ್ಠವಾದದ್ದು. ನಿಯತಂಕುರು ಕರ್ಮತ್ವಂ ಕರ್ಮಜಾಯೋ ಹೆಕರ್ಮಣಃ. ಹೆಕರ್ಮಣಃ ಅನ್ನೋದು ಹಿ ಅಕರ್ಮಣಃ ಪದವಿಭಜಾದು. ಯಾವುದು ಸರಿಯಾದ ಕರ್ಮ, ಯಾವುದು ಸರಿಯಲ್ಲ, ಇದರ ವಿವೇಕ ಥ್ರೂಟ್ ಬರುತ್ತೆ ನೋಡಿ ಮೊದಲನೇ ಅಧ್ಯಾಯದಿಂದ. ಯಾವುದು ವಿವೇಕ, ಯಾವುದು ಸರಿ, ಯಾವುದು ಸರಿಯಲ್ಲ ಅನ್ನೋಂಥ ಪ್ರಜ್ಞೆ ಇರಬೇಕು. ಅದಕ್ಕೆ ಡಿವಿಷನ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಕಾಯಿಲೆ ಆಗಿದೆ ಅಂತ ಇಟ್ಕೊಳ್ಳಿ, ಹಿರಿಯರಿಗೋ ಮಗುಗೋ ಹುಷಾರಿಲ್ಲ, ತುಂಬಾ ಹುಷಾರಿಲ್ಲ, ಚಿಂತೆ ಆಗಿದೆ ನಿಮಗೆ. ಆದ್ರೆ ನಿಮ್ಮ ತಲೆಗೆ ಐಡಿಯಾ ಬಂತು, ಪಕ್ಕದ ಮನೆಯಲ್ಲಿ ಏನೋ ಪೂಜೆ ಮಾಡಿದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ ಇಡೀ ದಿವಸ, ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಗುಣ ಆದೀತಿ ಇವ್ರಿಗೆ ಅಂತ ಹೇಳಿ ಆ ರೋಗಿನ ಮನೆಯಲ್ಲಿ ಬಿಟ್ಟು ಒಳಗೆ ಭಜನೆ ಮಾಡೋದು ಧರ್ಮ ಹೌದೇ ಅಲ್ವೇ, ಕರ್ಮ ಸರಿಯಾದ ಕರ್ಮ ಹೌದೇ ಅಲ್ವೇ ಅಂತ ಅವ್ರು ಹೇಳ್ತಾರೆ. ಭಜನೆಗೆ ಹೋಗ್ಬೇಡಿ, ಅವ್ರು ನೋಡ್ಕೊಳ್ಳಿ. ಪಕ್ಕದ ಮನೇಲಿ ಭಜನೆ ಆಗೋ ಚಂದ, ಮನೆಯಲ್ಲಿ ರೋಗಿ ಪಾಪ ಬಿಟ್ಟು ಅವ್ರನ್ನ ಕರುಣೆ ಅವ್ರ ಕಾಳಜಿ ಮಾಡ್ದೇನೆ ನೀವು ಅಲ್ಲಿ ಭಜನೆ ಕೂತ್ಕೊಂಡ್ರೆ ಅದು ಅಕರ್ಮ, ಮಾಡಬೇಡಿ ಅದನ್ನ. ದೇಶಕ್ಕೆ ಆಪತ್ತು ಬಂದಾಗ ಅವರು ಚೀನಿಯವರು ನಮ್ಮ ಮೇಲೆ ದಾಳಿ ಮಾಡಿದಾಗ ಅಂತ ಹೇಳಿದ್ದಾರೆ. ಆ ಕಾಲಕ್ಕೆ ಬರೋದು ಪುಸ್ತಕ ಆದ್ರಿಂದ ಹಾಗೆ ಬರೆದಿದ್ದಾರೆ. ಈಗ ಅದ್ರ ಭಯ ಇಲ್ಲ. ದೇಶಕ್ಕೆ ಏನಾದರೂ ಆಪತ್ತು ಬಂದಾಗ, ನಮ್ಮ ದೇಶಕ್ಕೆ ತೊಂದರೆ ಆದಾಗ ನಾನು ಇನ್ನೊಂದು ದೇಶಕ್ಕೆ ಹೋಗಿ ಅದ್ರ ಚಿಂತೆ ಮಾಡ್ತಾ ಇದ್ರೆ ಏನಾಗ್ತದೆ? ಅದಕ್ಕೆ ಹೇಳ್ತಾರೆ, ನಿನ್ನ ಕರ್ತವ್ಯ ಯಾವುದು, ಯಾವುದು ನಿನಗೆ ವಿಹಿತ ಅಂದ್ರೆ ನಿನಗೆ ತೊಂದರೆ ಆದಾಗ ಅದನ್ನು ತೆಗೆಸ್ಕೊಳ್ಳುವಂತ ಪ್ರಯತ್ನ ಮಾಡು, ಮತ್ತೊಂದು ಕಡೆ ಚಿಂತೆ ಮಾಡಬೇಡ. ನಮ್ಮ ಕಡೆ ಒಂದು ಮಾತಿದೆ, ತನ್ನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಾಗ ಮತ್ತೊಬ್ಬರ ಎಲೆ ನೊಣ ಹಾರಿಸ್ತಾ ಇದ್ದ ಅಂತ. ಬಹಳ ಕಾಮನ್ ಮಾತು ನಮ್ಮ ಕಡೆಗೆ. ಇದು ಊಟಕ್ಕೆ ಕೂತ್ಕೊಂಡಿದ್ದಾರೆ, ಪಕ್ಕದ ಎಲೆಯಲ್ಲಿ ನೊಣ ಬರ್ತಾ ಇದೆ ನೋಡಿ ಜಾಡಿಸಿ, ನೊಣ ಬರ್ತಾ ಇದೆ ನೋಡಿ ಜಾಡಿಸಿ ಅಂತ ಹೇಳ್ತಾ ಇದ್ನಂತೆ. ಅವ್ರ ಎಲೆ ನೊಣ ಜಾಡಿಸ್ತಾ ಇದ್ದಂತೆ ಇವನು. ಆತ ಹೇಳಿದಂತೆ, ನನ್ನ ಎಲೆಯಲ್ಲಿ ನೊಣ ಜಾಡಿಸ್ಬೇಡ್ರಿ, ನಿಮ್ಮ ಎಲೆ ನೋಡ್ಕೊಳ್ರಿ, ಏನಾಗಿದೆ ಹಣೆ ಬರ, ಅಲ್ಲಿ ಕತ್ತೆ ಸತ್ತು ಹೋಗಿದೆ ಅಂತ. ಅಂದ್ರೆ ಅಷ್ಟು ದೊಡ್ಡದೊಂದು ಪ್ರಾಣಿ ಬಿದ್ದಾಗ ಅದು ಕಾಣಿಸ್ತಾ ಇಲ್ಲ ನಿಮಗೆ, ಪಕ್ಕದ ಮನೆ ನೊಣ ಜಾಡಿಸ್ತಾ ಇದ್ದೀರಿ ಅಂತ. ಧಾರವಾಡ ಕಡೆ ಬಹಳ ಸಾಮಾನ್ಯವಾದ ಮಾತಿದು. ತಮ್ಮ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಾಗ ಮತ್ತೊಬ್ಬರೇನೆ ನೊಣ ಜಾಡಿಸ್ತಾ ಇದ್ರು ಅಂತ. ಹಾಗೆ ಡಿವಿಜಿ ಹೇಳೋದು, ನಮ್ಮದು ಯಾವುದು ಮುಖ್ಯವಾದನ್ನು ಮಾಡೋಣ, ಅದು ನನ್ನ ಕರ್ಮ. ಇನ್ನೊಂದು ಪದವನ್ನು ಕೃಷ್ಣ ಉಪಯೋಗಿಸ್ತಾನೆ ಈಗ, ಬಹಳ ಸುಂದರವಾದ ಪದ ಉಪಯೋಗಿಸ್ತಾನೆ. ಅದು ಪದ ಯಜ್ಞ ಅಂತ. ಯಜ್ಞದ ಪದ ಹೇಗೆ ಬಂತಿಲ್ಲಿ? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಮಾತೆಷ್ಟು ಚೆನ್ನಾಗಿದೆ ನೋಡಿ ಇದು. ಯಜ್ಞಾರ್ಥಾತ್ ಕರ್ಮಣ, ಯಜ್ಞಕ್ಕೋಸ್ಕರ ನಿನ್ನ ಕರ್ಮ ಮಾಡು. ಯಜ್ಞ ಬುದ್ಧಿ ಇಲ್ಲದೆ ಅಥವಾ ದೇವತಾ ಸಮರ್ಪಣಾ ಭಾವವಿಲ್ಲದೆ ಕರ್ಮ ಮಾಡಿದರೆ ಏನಾಗ್ತದೆ ಅಂತಂದ್ರೆ ಲೋಕೋಯಂ ಕರ್ಮಬಂಧನ. ನಿನಗೆ ಆ ಲೋಕ ಈ ಬಂಧನಕ್ಕೆ ಸಿಕ್ಕಾಕಿಸ್ತದೆ, ಬಂಧನಕ್ಕೆ ಸಿಕ್ಕಾಕಿಸ್ತದೆ. ಯಜ್ಞ ಅಂದ್ರೆ ಏನ್ ಹಾಗಾದ್ರೆ? ನಮ್ಮ ಮನಸ್ಸಿಗೆ ಯಜ್ಞ ಅಂತ ಕಲ್ಪ ಅಂದ ತಕ್ಷಣ ಒಂದು ಹೋಮಕುಂಡ, 4 ಜನ ಕೂತಿರ್ಬೇಕು, ಹೋಮದಲ್ಲಿ ತುಪ್ಪ ಹಾಕ್ತಿರ್ಬೇಕು, ಮಂತ್ರ ಹೇಳ್ತಿರ್ಬೇಕು, ಧೂಮ ಬರ್ತಿರ್ಬೇಕು ಅಂತ ಒಂದು ಕಲ್ಪನೆ. ಅದು ಆ ಕಾಲಕ್ಕಾಗಿರಬಹುದು. ಈ ಸಾಂದರ್ಭಿಕವಾದಂತಹ ಅರ್ಥ ನಾ ಮೊದಲನೇ ದಿವಸ ಅರಿಕೆ ಮಾಡ್ಕೊಂಡಿದ್ದೆ, ಸಾಂದರ್ಭಿಕವಾದಂತಹ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಡಿವಿಜಿ ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂದ್ರೆ, ಈ ಸಾಂದರ್ಭಿಕ ಅರ್ಥದಲ್ಲಿ ಯಜ್ಞ ಅಂದ್ರೆ ಭಗವದ್ ಆರಾಧನೆ, ಗುರು ಹಿರಿಯರ ಸೇವೆ, ಶಾಸ್ತ್ರಾಧ್ಯಯನ, ಇವು 3 ಇರಬೇಕು. ಇದ್ರ ಜೊತೆಗೆ ಯಜ್ಞ ಅಂದ್ರೆ ಪೂಜೆ ಅಂತೂ ಅರ್ಥ ಇದೆ. ಇನ್ನೊಂದು ಅರ್ಥ ಈ ಕಾಲದಲ್ಲಿ, ಈ ಶತಮಾನದಲ್ಲಿ, ಈ ತಿಂಗಳಲ್ಲಿ ಹೊಂದೋದಪ್ಪ ಅಂತಂದ್ರೆ, ಮತ್ತೊಬ್ಬರಿಗೆ ಸಂತೋಷವಾಗಲಿ ಅಂತ ಮಾಡುವ ಎಲ್ಲ ಕಾರ್ಯ ಕೂಡ ಯಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ. ನಮಗೋಸ್ಕರ ಅಲ್ಲ, ಮತ್ತೊಬ್ಬರಿಗೆ ತೃಪ್ತಿ ಆಗುವಂತಹ ಕೆಲಸವನ್ನು ನಾವು ಮಾಡೋದಿದೆಯಲ್ಲ, ಅದು ಯಜ್ಞ. ನನ್ನ ಕೆಲಸ ನನಗೆ ಇಷ್ಟವಾದದ್ದನ್ನು ನಾನು ಮಾಡ್ಕೋತೇನೆ, ಮತ್ತೊಬ್ಬರಿಗೆ ಸಂತೋಷವಾಗುವಂಥ ಕೆಲಸವನ್ನು ನಾನು ಮಾಡೋದಾದ್ರೆ ಅದು ಕೂಡ ಯಜ್ಞ ಅಂತ. ಮುಂದಿನ ಪದ ನನಗೆ ತುಂಬಾ ಇಷ್ಟವಾದಂತಹ ಪದ, 13ನೇ ಶ್ಲೋಕ. ಅದರೊಳಗೆ ಯಜ್ಞಶಿಷ್ಟ ಅಶಿನಃ ಸಂತಹ ಮುಂಚಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪಾಯೇ ಪಚಂತಿ ಆತ್ಮಕಾರಣಾತ್. 2ನೇ ಸಾಲಂತೂ ನಮ್ಮ ಮನಸ್ಸಿಗೆ ಮುಟ್ಟುವಂಥದ್ದು ನೋಡಿ. ಯಜ್ಞಶಿಷ್ಟ ಅಶಿನಃ, ಯಾರು ಯಜ್ಞ ಕಾರ್ಯದಿಂದ ಬಂದ ಶೇಷವನ್ನ ಭಗವಂತನ ಪ್ರಸಾದ ಅಂತ ತಗೋತಾರೋ, ಯಜ್ಞ ಕಾರ್ಯ ಅಂದ್ರೆ ಹೇಳಿದ್ನಲ್ಲ, ಮತ್ತೊಬ್ಬರಿಗೋಸ್ಕರ ಸೇವೆ ಮಾಡುವಂಥದ್ದು, ಮತ್ತೊಬ್ಬರ ತೃಪ್ತಿಗೋಸ್ಕರ ಮಾಡುವಂತಹ ಕೆಲಸವನ್ನು, ಅದು ಏನನ್ನು ಬರ್ತದೋ ಅದನ್ನ ಭಗವಂತನ ಪ್ರಸಾದ ಅಂತ ತಗೋತಾರೋ ಅವರಿಗೇನಾಗ್ತಂದ್ರೆ ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ. ಮುಂಚೆಂತೆ ಸರ್ವ ಕಿಲ್ಬಿಷೈ, ಎಲ್ಲ ಪಾಪಗಳಿಂದ ಮುಕ್ತರಾಗಿ ಹೋಗ್ತಾರೆ. 2ನೇ ಕೆಟಗರಿ ಇದ್ದಾರಲ್ಲ, ಭುಂಜತೆ ತೇ ತ್ವಗಂ ಪಾಪಾಯೇ ಪಚಂತಿ ಆತ್ಮಕಾರಣಾತ್. ಇವ್ರು ಯಾರು 2ನೇ ಕೆಟಗರಿ ಅಂದ್ರೆ, ಯಾರು ನನಗೆ ಸಿಗ್ತದೋ ಭಗವಂತನ ಪ್ರಸಾದ ಅಂತ ಏನು ಸಿಗ್ತದೋ ಅದನ್ನ ಇತರರ ಜೊತೆಗೆ ಹಂಚಿಕೊಳ್ಳದೆ ತಿಂತಾನಲ್ಲ, ಅವನು ಒಬ್ಬನೇ ತಿಂತಾನಲ್ಲ,
ಅವನು ಪಾಪವನ್ನು ತಿಂದಂತೆ. ಹೇಗಿದೆ ನೋಡಿ, ಪಾಪಾಯೇ ಪಚಂತಿ ಆತ್ಮಕಾರಣಾತ್, ತನಗೋಸ್ಕರ ಮಾಡಿಕೊಳ್ಳುವಂಥವನು ಪಾಪಾಯೇ ಪಚಂತಿ, ಪಾಪ ತಿಂದಂಗಾಗ್ತದೆ ಅಂಥೇಳಿ ಅವನು ತನ್ನ ಹೊಟ್ಟೆಗಾಗಿ ಅನ್ನ ಬೇಯಿಸಿಕೊಳ್ಳುವಂಥ ಮನುಷ್ಯ ಸ್ವಾರ್ಥಿ, ತನಗೋಸ್ಕರ ಮಾಡಿಕೊಳ್ಳುವವನು. ಅಂದ್ರೆ ಕೃಷ್ಣ ಹೇಳೋದು ನಮ್ಮ ಕರ್ಮ ಸ್ವಾರ್ಥ ಮೂಲವಾಗಿರಬಾರದು ಅಂತ. ಇದನ್ನು DVG ಇನ್ನೂ ಸುಲಭವಾಗಿ ಕನ್ನಡದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅನ್ನ ಉಣುವಂದು ಕೇಳ್, ಅನ್ನ ಉಣುವಂದು ಕೇಳ್, ಅದನ್ನು ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ. ಎಷ್ಟು ಅದ್ಭುತ ಮಾತು ನೋಡಿ ಅದು. ಅನ್ನ ಉಣುವಂದು ಕೇಳ್, ಅದನ್ನು ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ. ತಿನ್ನು ನೀ ಜಗಕ್ಕೆ ತಿನ್ನಲನಿತತ್ತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಸ್ವಲ್ಪ ನೋಡೋಣ, ಊಟ ಮಾಡಬೇಕಾದ್ರೆ ಕೇಳ್ಕೋಬೇಕಂತೆ ನಮ್ಮನ್ನು ನಾವೇನೆ. ಅನ್ನ ಉಣುವಂದು ಕೇಳ್, ಅದನ್ನು ಬೇಯಿಸಿದ ನೀರ್, ಅನ್ನ ಬೇಯಿಸಿದಂಥ ನೀರಿದೆಯಲ್ಲಪ್ಪ, ಅದು ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ. ನಿನ್ನ ಶ್ರಮದಿಂದ ಬಂದಂತಹದ್ದು ಅಥವಾ ಇನ್ನೊಬ್ಬರನ್ನ ನೋಯಿಸಿ ಅವರ ದುಃಖಕ್ಕೀಡು ಮಾಡಿ ಅವರ ಕಣ್ಣೀರಿಂದ ಬಂದಂತಹದ್ದು ಅಂತ. ಅದನ್ನು ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ. ಮುಂದೆ ನೆಕ್ಸ್ಟ್ ಹೇಳ್ತಾರೆ ಏನ್ ಮಾಡ್ಬೇಕು ನಾನು ಅಂತ. ತಿನ್ನು ನೀ ತಿನ್ನಪ್ಪ. ಎಷ್ಟು ತಿನ್ಬೇಕು? ಜಗಕ್ಕೆ ತಿನ್ನಲಿತ್ತನೀತ. ಜಗಕ್ಕೆ ಎಷ್ಟು ತಿನ್ನೋಕ್ ಕೊಡ್ತೀಯಲ್ಲ ಅಷ್ಟನ್ನು ಮಾತ್ರ ತಿನ್ನೋಕ್ ನೀನು ಅರ್ಹನಾಗ್ತೀಯ. ಜಗಕ್ಕೆ ತಿನ್ನಲತ್ತನೀತ, ಜಗಕ್ಕೆ ಎಷ್ಟು ತಿನ್ನೋದಕ್ಕೆ ಕೊಡ್ತೀಯೋ, ಎಷ್ಟು ಹಂಚ್ಕೋತೀಯೋ ಅಷ್ಟನ್ನು ತಿನ್ನೋದಕ್ಕೆ ಅರ್ಹನಾಗ್ತೀಯ ನೀನು. ಮಿಕ್ಕೂಟ ಬೇರೆದಿದೆಯಲ್ಲ ಹೆಚ್ಚಿಂದು ತಿಂದದ್ದು ನೀನು, ಅದೇನಾಗ್ತದೆ? ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಕರಗೋದೇ ಇಲ್ಲ ಅದು, ಮುಂದಿನ ಜನ್ಮಕ್ಕೂ ಟ್ರಾನ್ಸ್ಫರ್ ಆಗಿ ಬರುತ್ತೆ ನಿನ್ನ ಹಿಂದೆ ಅದು. ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಅದಕ್ಕೆ ಊಟ ಮಾಡುವಾಗ ಕೇಳ್ಕೋಬೇಕು ಅಂತ. ಅದಕ್ಕೆ ಹೇಳ್ತಾರೆ ನಮ್ಮ ಸ್ವಾರ್ಥ ಮೂಲವಾಗಿದ್ದರೆ ನೋಡಿ, ಆ ಭಗವದ್ಗೀತೆಗೆ ಬರುವಂತಹದ್ದು ಈ ಮಾತು ಎಷ್ಟು ಹೊಂದಾಣಿಕೆ ಇದೆ ನೋಡಿ. ಪಚಂತಿ ಆತ್ಮಕಾರಣಾತ್, ತನಗೋಸ್ಕರ ಅನ್ನ ಮಾಡ್ಕೊಳ್ಳುವಂಥವನು ಸ್ವಾರ್ಥ, ಅವನ ಪಾಪವನ್ನೇ ತಿಂತಾನೆ ಅಂತ ಹೇಳುದು. ಹಂಚಿಕೊಳ್ಳದೆ ಇರೋ ತಿನ್ನುವಂಥದ್ದು ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ ಇಲ್ಲಿ ಹೇಳುವಂಥದ್ದು. ಇನ್ನೊಂದು ಅದ್ಭುತವಾದ ಮಾತನ್ನ ಕೃಷ್ಣ ತರ್ತಾನೆ ಇಲ್ಲಿ. ನಮ್ಮ ಜೀವ ಹೇಗೆ ತಿರುಗ್ತಾ ಇದೆ ಪ್ರಪಂಚದಲ್ಲಿ, ಕರ್ಮ ಜಗತ್ತಲ್ಲಿ ಹೇಗೆ ತಿರುಗ್ತಾ ಇದೆ ಅಂದ್ರೆ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ. ಕರ್ಮಚಕ್ರ ಅಂತ ಕರೀತಾರೆ, ಅದನ್ನ ಜೀವಚಕ್ರ ಅಂತೂ ಕರಿಬಹುದು. ನಮ್ಮ ಮನುಷ್ಯನ ಜೀವ ಚಕ್ರದಲ್ಲಿ ಸಿಕ್ಕಾಕೊಂಡಿದೆ ಅಂತ. ಯಾವ ಚಕ್ರ ಅದು? ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಈ ಸೈಕ್ಲಿಕ್ ಆರ್ಡರ್ ಎಷ್ಟು ಚೆನ್ನಾಗಿದೆ ನೋಡಿ. ಅನ್ನಾತ್ ಭವಂತಿ ಭೂತಾನಿ, ಭೂತ ಅಂದ್ರೆ ಪ್ರಾಣಿಗಳು, ಜೀವಗಳು. ಎಲ್ಲಿಂದ ಬರ್ತವೆ ಜೀವಗಳು? ಅನ್ನಾತ್, ಅನ್ನದಿಂದ ಜೀವಗಳು ಬರ್ತವೆ. ಅನ್ನ ಇಲ್ಲದೆ ಹೋದ್ರೆ ಜೀವ ಬದುಕೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಜೀವ ಬರೋದು ಅನ್ನದಿಂದ. ಈ ಅನ್ನ ಬರೋದು ಹೇಗೆ? ಯಜ್ಞ, ಇದು ಪರ್ಜನ್ಯಾದ ಅನ್ನ ಸಂಭವ. ಮಳೆನೇ ಆಗದೆ ಹೋದ್ರೆ, ಬೆಳೆ ಬರದೆ ಹೋದ್ರೆ ಎಲ್ಲಿ ಅನ್ನ ಬರುತ್ತೆ ನಮಗೆ? ಕಲ್ಪನೆ ಮಾಡ್ಕೊಳ್ಳಿ, ಇಥಿಯೋಪಿಯಾದಂಥ ದೇಶದಲ್ಲಿ 13 ವರ್ಷ ಮಳೆ ಆಗಲಿಲ್ಲ. ಏನಾಗಿರ್ಬೇಕು ಪರಿಸ್ಥಿತಿ ಅವ್ರದ್ದು? ಅದ್ರ ಮುಂದೆ ಯಾವ ಸಂದರ್ಭ ಬಂದಾಗ ಹೇಳ್ತೀನಿ ಏನಾಯ್ತು ಅಲ್ಲಿ ಅಂತ ಒಂದ್ಸಲ. ಇಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಮಳೆನೇ ಬರದೆ ಹೋದ್ರೆ ಆಹಾರ ಬೆಳೆಯೋದು ಹೇಗೆ? ಆಹಾರ ಇಲ್ಲದೆ ಹೋದ್ರೆ ಜೀವ ಬರೋದು ಹೇಗೆ? ನೋಡಿ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಅನ್ನ ಬರಬೇಕಾದ್ರೆ ಮಳೆ ಬರಬೇಕು, ಮಳೆ ಬರದೆ ಹೋದ್ರೆ ಅನ್ನ ಸಿಕ್ಕೋದಿಲ್ಲ. 3ನೇ ಸಾಲು ಯಜ್ಞಾತ್ ಭವತಿ ಪರ್ಜನ್ಯೋ, ಮಳೆ ಬರಬೇಕಾದ್ರೆ ಯಜ್ಞ ಆಗಬೇಕು. ನೋಡಿ ಎಷ್ಟು ನಮ್ಮಲ್ಲಿ ಕಲ್ಪನೆ ಹೇಗಿತ್ತು ಅಂದ್ರೆ, ನೀವೇನೇನು ಚಿಂತನೆ ಮಾಡ್ಕೋತಿರೋ ಮನಸ್ಸಿನ ಉದಾತ್ತ ಭಾವನೆಗಳಿಗೆ ದೇವತೆಗಳು ಅದಕ್ಕೆ ಕರುಣೆ ತೋರಿಸ್ತಾರೆ ಅಂತ. ನಾವು ಹೆಚ್ಚು ಸಮಾಜಮುಖಿಯಾಗಿ ಪ್ರೀತಿಯನ್ನು ತೋರಿಸಿದ್ರೆ ದೇವತೆಗಳು ಮೆಚ್ಚಿಕೊಂಡು ನಾವು ಕೇಳಿದ್ದನ್ನೇ ಕೊಡ್ತಾರೆ ಅಂತ. ನಮ್ಮ ಯಜ್ಞದ ಕಲ್ಪನೆ ತಗೊಳ್ಳೋಣ. ಯಜ್ಞದ ಅರ್ಥ DVG ಹೇಳಿದ್ದು ಪರರ ಪ್ರೀತಿಗೋಸ್ಕರ, ಪರರ ಸಂತೋಷಕ್ಕೋಸ್ಕರ ಮಾಡುವಂತಹ ಕೆಲಸ ಎಲ್ಲ ಯಜ್ಞ ಅಂತ ಇಟ್ಕೊಳ್ಳೋದಾದ್ರೆ, ಯಜ್ಞಾತ್ ಭವತಿ ಪರ್ಜನ್ಯೋ, ನಾವು ಮತ್ತೊಬ್ಬರಿಗೋಸ್ಕರ ಕೆಲಸ ಮಾಡ್ತಾ ಇದ್ರೆ, ಪ್ರೀತಿಯಿಂದ ಮಾಡ್ತಾ ಇದ್ರೆ, ಮತ್ತೊಬ್ಬರನ್ನು ಗೌರವದಿಂದ ನೋಡ್ಕೊಳ್ತಾ ಇದ್ರೆ ಭಗವಂತ ಮೆಚ್ಚಿಕೊಂಡು, ದೇವತೆಗಳು ಮೆಚ್ಚಿಕೊಂಡು ಮಳೆ ಕೊಡ್ತಾರೆ ಅಂತ. ಅಂದ್ರೆ ನಮ್ಮಲ್ಲಿ ಮಳೆ ಬೆಳೆ ಕಾಲಕ್ಕೆ ಆಗೋದು ಮನುಷ್ಯನ ನಡತೆಯಿಂದಾಗಿ ಅಂತ. ಯಜ್ಞಾತ್ ಭವತಿ ಪರ್ಜನ್ಯೋ ಕರೆಕ್ಟ್ ಆಯ್ತು. ಮುಂದೆ 4ನೇದು ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಆಗೋದು ಕರ್ಮದಿಂದ. ಯಜ್ಞ ಕರ್ಮ ಅದು. ಅದರಿಂದ ನೋಡಿ, ಅನ್ನ ಇಲ್ಲದೆ ಪ್ರಾಣ ಬರೋದಿಲ್ಲ, ಮಳೆ ಇಲ್ಲದೆ ಅನ್ನ ಬರೋದಿಲ್ಲ. ಯಜ್ಞದಿಂದ ಮಳೆ ಬರ್ತದೆ. ಅಂದ್ರೆ ಮಳೆ ಬರಬೇಕಾದ್ರೆ ಯಜ್ಞ ಬೇಕು, ಯಜ್ಞ ಆಗಬೇಕಾದ್ರೆ ಕರ್ಮ ಮಾಡಬೇಕು.
ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಮಳೆಯಿಂದ ಅನ್ನ ಬೆಳೆಯುತ್ತದೆ, ಯಜ್ಞದಿಂದಾಗಿ ಮಳೆ ಆಗ್ತದೆ, ಕರ್ಮದಿಂದ ಯಜ್ಞ ಉಂಟಾಗ್ತದೆ. ಆದ್ದರಿಂದ ಕರ್ಮ ಬಹಳ ಮುಖ್ಯಪ್ಪ. ಮತ್ತು ಅಲ್ಲಿಗೆ ಬಂದ ಕೃಷ್ಣ, ಕರ್ಮ ಬಹಳ ಮುಖ್ಯ ಅಂತ ಹೇಳಿದ.